ಬಿಚ್ಚುಗತಿಯ ಬಂಟನ ಬಲ್ಲಿರೇನು. ಆ ಸಿನಿಮಾದಲ್ಲಿ ಚೋಮ ತೀರ್ಕೊಂಡ್ಬಿಡ್ತಾನೆ, ಶನಿಯ ತೀರ್ಕೋತಾನೆ, ಗುರುವ ಮತಾಂತರ ಹೊಂದ್ಕೊಂಡು ಮೇರಿ ಜೊತೆ ಹೊರಟೋಗ್ತಾನೆ, ನೀಲ ನೀರಲ್ಲಿ ಮುಳುಗೋಗ್ಬಿಡ್ತಾನೆ, ಬೆಳ್ಳಿ ಬಲಾತ್ಕಾರಕ್ಕೆ ಒಳಗಾಗಿ ಅದನ್ನ ನೋಡಿದಂತ ಚೋಮ ನನ್ನ ಮಗಳು ಹೀಗಾಗ್ಬಿಟ್ಲಲ್ಲ ಈ ಗೇಣಿ ನೆಲಕ್ಕೋಸ್ಕರ ಅಂತ ಒಂದು ಒದ್ದಾಟದಲ್ಲಿ ಆ ದುಡಿನ ಬಾರಿಸ್ತಾ ಪ್ರಾಣ ಬಿಟ್ಬಿಡ್ತಾನೆ. ಇದ್ದಂತ ಒಂದು ಚೋಮನ ಕುಟುಂಬದಲ್ಲಿ ಉಳಿಯೋರು ಇಬ್ರೆ, ಒಂದು ಬೆಳ್ಳಿ ಇನ್ನೊಂದು ಕಾಳ. ಕಥೆನ ಇವು ಹುಡುಗರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇವತ್ತಿನ ಕಾಲಘಟ್ಟಕ್ಕೆ 1973 ಏನ್ ನಡೆಯುತ್ತೆ, 2025 ಏನ್ ನಡಿಬಹುದು ಅನ್ನೋದಕ್ಕೆ ಈ ಸಿನಿಮಾ ನೋಡ್ಬೇಕು. ನಮ್ಮಲ್ಲಿ ಒಂದು ಕಿಚ್ಚಿರುತ್ತೆ. ನಾವು ಒಂದು ಸಮುದಾಯಕ್ಕೆ ಒಳಪಟ್ಟು ನಮ್ಮನ್ನ ತುಳಿದು ನಾವು ಬಂಡಾಯ ಆಗ್ಬಿಡ್ತೀವಿ. ನಾವು ಯಾವತ್ತು ಗಾಂಧಿ ಹೇಳ್ದಂಗೆ ಒಂದ್ ಕೆನೆ ತೋರಿಸಿದಾಗ ಹೊಡೆದ್ರೆ ಇನ್ನೊಂದ್ ಕೆನೆ ತೋರಿಸೋ ನಾವು ಜನ ಅಲ್ಲ. ಇವತ್ತು ನಾನೊಂದು ಮಾತು ಹೇಳಿದೆ, ಇವತ್ತು ಬ್ಲಡ್ಡೇ ಕ್ರಾಂತಿ ಅಂತಲ್ಲ, ನಮ್ಮನ್ನ ಯಾರಾದ್ರೂ ಬಲವಂತ ಮಾಡಿದಾಗ ನಾವು ತಡಿಲೇಬೇಕಾಗತ್ತೆ. ನಮ್ಮ ಶತ್ರುಗಳನ್ನ ನಾವು ಹೇಗೆ ತಡೆದ್ವಿ? ಏನು ಅವ್ರಿಗೇನು ಬಿಸ್ಕೆಟ್ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳಿದ್ವಾ? ನಮ್ಮ ದೇಶಕ್ಕೆ ಹಾನಿಯಾದಾಗ ಏನ್ ಮಾಡಿದ್ವಿ? ಅಟ್ಯಾಕ್ ಮಾಡಿದ್ವಿ. ಅಂದ್ರೆ ನಾವು ಸುರಕ್ಷಿತವಾಗಿ ಬಾಳ್ಬೇಕು ಅನ್ನೋಕ್ಕೋಸ್ಕರ ಅಟ್ಯಾಕ್ ಮಾಡಿದ್ವಿ, ಸಾಯ್ಲಿನಕ್ಕೋಸ್ಕರ ಅಲ್ಲ. ಆ ಸುರಕ್ಷಿತದ ಸಂಕೇತ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನು.